ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಜಕ್ಕನಹಳ್ಳಿ ಶಾಲಾ ಮುಖ್ಯ ಶಿಕ್ಷಕನ ವಿರುದ್ಧ ಎಸ್ಡಿಎಂಸಿ ಸದಸ್ಯರ ಪ್ರತಿಭಟನೆ. ಉಪಯೋಜನಾ ಸಮನ್ವಯಾಧಿಕಾರಿ ಚಂದ್ರಶೇಖರ್ ಕ್ಷಮೆಯಾಚನೆ. ಜಕ್ಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ಕೆಂಪರಾಜುರವರು ಶಾಲೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದು, ನಿಯಮಾನುಸಾರ ಕರ್ತವ್ಯವನ್ನು ನಿರ್ವಹಿಸದೆ ಬೇಜವಾಬ್ದಾರಿಯಿಂದ ವರ್ತಿಸಿರುವ ಬಗ್ಗೆ ಅಮಾನತು ಮಾಡಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಎಸ್ಡಿಎಂಸಿ ಸದಸ್ಯರು ಮತ್ತು ರೈತ ಸಂಘದ ಕಾರ್ಯಕರ್ತರು ಮಂಡ್ಯ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯ ಶಿಕ್ಷಕ ಕೆಂಪರಾಜುರನ್ನು ಅಮಾನತು ಮಾಡುವಂತೆ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಉಪಯೋಜನಾ ಸಮನ್ವಯಾಧಿಕಾರಿ ಚಂದ್ರಶೇಖರ್ ಪ್ರತಿಭಟನಾಕಾರರ ಸಮಸ್ಯೆ ಕೇಳಲು ಮುಂದಾಗಿ ಮಾತನಾಡುವ ಭರಾಟೆಯಲ್ಲಿ ದನ ಮತ್ತು ಕುರಿಕಾಯುವವರು ಎಂದಿದ್ದಾರೆ. ಇದರಿಂದ ಪ್ರತಿಭಟನಾಕಾರರಿಗೆ ಬೇಸರ ಉಂಟಾಗಿ ಕ್ಷಮೆಯಾಚಿಸುವಂತೆ ಪಟ್ಟು ಹಿಡಿದರು. ಬಳಿಕ ಉಪನಿರ್ದೇಶಕ ಶಿವರಾಮೇಗೌಡ ಚಂದ್ರಶೇಖರನ್ನ ಕರೆಸಿ ಕ್ಷಮೆಯಾಚಿಸುವಂತೆ ತಾಕೀತು ಮಾಡಿದರು. ಚಂದ್ರಶೇಖರ್ ಕ್ಷಮೆಯಾಚಿಸಿದರು. ನಂತರ ಪ್ರತಿಭಟನಾಕಾರರು ಜನ ದಂಗೆ ಹೇಳ್ತಾರೆ, ನಾವು ಕೊಡ್ತಾ ಇರೋ ದುಡ್ಡಲ್ಲಿ ನಿಮ್ಮ ಅಧಿಕಾರಿಗಳನ್ನ ಸಾಕ್ತಾ ಇರೋದು. ಶಾಲೆಗಷ್ಟೇ ಸಂಬಂಧಪಟ್ಟ ಟೋಟಲಿ ರಿಸಲ್ಟ್ ಮಂಡ್ಯದಲ್ಲಿ ಸಹ ಡೌನ್ ಆಗಿದೆ. ಅದಕ್ಕೆ ನೀವು ಅದ್ರ ಸುಧಾರಣೆಗೆ ಏನು ಕ್ರಮ ತಗೋತೀರಿ, ಚಳವಳಿಗಾರರಿಗೆ ನೀವು ಮಾಹಿತಿ ಕೊಡಬೇಕು. ನಾನು ಅದರಲ್ಲೂ ಮದ್ದೂರು ತಾಲೂಕು ಸಂಬಂಧಪಟ್ಟಂಗೆ 99 ಶಾಲೆ 50% ಮತ್ತು ಅದಕ್ಕಿಂತ ಕಡಿಮೆ ಇದ್ದಾವೆ. ಈಗ ನಾನೇ ಓದ್ತಿದ್ದ ಕೆಸ್ತೂರು ಪ್ರೌಢಶಾಲೆ 25 ವರ್ಷದಲ್ಲೇ 22% ಉತ್ತೀರ್ಣ ಆಗಿದ್ದಾರೆ, ಒಬ್ಬ ಮಾತ್ರ ಉತ್ತೀರ್ಣ ಆಗಿದ್ದಾನೆ. ಇನ್ನು 6 ಜನ ಹೆಣ್ಮಕ್ಳಲ್ಲಿ 5 ಜನ ತೆರಗಡೆ ಆಗಿದ್ದಾರೆ. ಒಟ್ಟಾರೆ 7 ಜನ ಮಾತ್ರ ಪಾಸ್ ಆಗಿದ್ದಾರೆ. ರಿಸಲ್ಟ್ ಹಿಂಗಾದ್ರೆ ಹೆಂಗೆ ಸರ್? ಸುಧಾರಣೆಗೆ ಏನು ಕ್ರಮ ತಗೋತೀರಿ ಸರ್? ನಮ್ಮ ವೆಟ್ನರಿ ಶಾಲೆಯಲ್ಲಿ 96.6 ರಿಸಲ್ಟ್ ಇತ್ತು ಹೋದ ಸರಿ. ಈ ಸರಿ 51% ಬಂದು ನಿಂತಿದೆ. ಇವರು ಕರೆಕ್ಟಾಗಿ ನೀವು ಅವಾಗಲೇ ಇವ್ರನ್ನ ಸಸ್ಪೆಂಡ್ ಮಾಡೋದೋ ಇಲ್ಲಾಂದ್ರೆ ಬೇರೆ ಕಡೆಗೆ ಎತ್ತಾಕೋದೋ ಮಾಡಿದರೆ ನಮ್ಮ ಸ್ಕೂಲ್ ಒಳ್ಳೆ ಫಲಿತಾಂಶ ಬರೋದು, ಮಕ್ಕಳಿಗೆ ಅನುಕೂಲ ಆಗೋದು. ಅದನ್ನ ಮಾಡೋಣ ಹೊತ್ತಿ ಇವತ್ತು ನಾವು ಚಳವಳಿನೂ ಮಾಡಬೇಕು, ಮತ್ತೆ ಇನ್ನೊಂದು ಮಾಡಬೇಕು. ಇದನ್ನ ನೀವು ಕ್ರಮ ಈಗಲೇ ಜರುಗಿಸಿದ್ರೆ ನಮಗೆ ಶಾಲೆಗೆ ಮತ್ತೆ ನಮ್ಮ ಇದಕ್ಕೆಲ್ಲ ಅನುಕೂಲ ಆಗುತ್ತೆ. ದೂರು ಕೊಟ್ಟಾಗಿಂದ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಏನಂದರೆ ವರದಿ ಸ್ಪಷ್ಟವಾಗಿ ತಪ್ಪಿದ ಆಗಿದ್ದಾರೆ ಅಂತ ಬರದೇ ಹೋದರೆ ಅಲ್ಲಿ ಶಿಕ್ಷೆ ಆಗಲ್ಲ. ಕೇಳಿಸ್ಕೊಡುತ್ತೆ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ತಪ್ಪಿದ್ರ ಬಗ್ಗೆ ನೀವು ಇನ್ನೂ 1 ಗಂಟೆ ವಾದ ಮಾಡಿ ಕೇಳಿಸ್ಕೊಂಡು ಆಮೇಲೆ ಹೇಳು. ವರದಿ ಸ್ಪಷ್ಟವಾಗಿ ಬರದೇ ಹೋದರೆ ಅಲ್ಲಿ ಕ್ರಮ ಆಗಲ್ಲ. ಅದಕ್ಕೋಸ್ಕರನೇ ನಾವು ಅವ್ರಿಗೆ ದಯವಿಟ್ಟು ಕೇಳಿಸ್ಕೊಂಬಿಡಿ. ಆಮೇಲೆ ಎಲ್ಲ ಮಾಹಿತಿನೂ ಅವ್ರ ಹತ್ರ ಇದೆ. ನಾವೆಲ್ಲ ಪ್ರತಿಯೊಂದು ಮಾಹಿತಿನೂ ಕೊಟ್ಟಿದ್ದೀವಿ. ಪ್ರತಿಯೊಂದು ಬಾರಿನೂ ಅವ್ರಿಗೊಂದು ಕಾಪಿನೂ ಕೊಟ್ಟಿದ್ದೀವಿ, ನಾವೇನೇನು ಕ್ರಮ ಮಾಡಿದ್ದೀವಿ ಅನ್ನೋದು. ಒಂದು ಅಲ್ಲಿಂದ ವರದಿಗಳು ಸ್ಪಷ್ಟವಾಗಿ ಬರದೇ ಇರೋದ್ರಿಂದ ಮುಂದಕ್ಕೆ ಹೋಗಿಲ್ಲ. ಮತ್ತು ಇನ್ನೊಂದು ಕಾರಣ ಏನಂದರೆ, ಪ್ರಾರಂಭದಲ್ಲಿ ಅವರು ಅಲ್ಲಿ ಸ್ಥಳೀಯವಾಗಿ ಹೊಂದಾಣಿಕೆ ರಾಜಿ ಸಭೆಗಳನ್ನೆಲ್ಲ ಮಾಡಿದ್ದಾರೆ ಸಾಕಷ್ಟು ಬಾರಿ, 4-5 ತಿಂಗಳವರೆಗೂ ಮಾಡಿದ್ದಾರೆ. ಆಮೇಲೆ ಅಂತಿಮವಾಗಿ ಅದರಲ್ಲಿ ಬಗೆಹರಿದ ಮೇಲೆ ಈ ಕಡೆ ಜಿಲ್ಲಾ ಹಂತಕ್ಕೆ ಬಂದು ಹೆಚ್ಚುವರಿಗಳನ್ನು ಹಾಕಿದ್ದಾರೆ. ನಾವು ಬರೆದಿದ್ದೀವಿ, ನಿಮಗೆ ನಿಮ್ಮ ಗೌಡ್ರು ಬಂದಿದ್ದಾರೆ ಅವ್ರ ಕಡೆ ಎಲ್ಲ ಕಾಪಿನೂ ಕೊಟ್ಟಿದ್ದೀವಿ. ನಾವು ಅವ್ರಿಗೆ ನೆನ್ಪೋಲೆ ಬರೆದಿದ್ದೀವಿ, ಇದರೊಳಗೆ ಬರೆದಿದ್ದೀವಿ. ಅಲ್ಲಿ ಬಗೆಹರಿದ ಮೇಲೆ ಒಂದು ಬಾರಿ ನೆನ್ಪೋಲೆ ಬರೆದಿದ್ದೀವಿ. ನೋಡಿ ಈಗ ನಿಮ್ಗೆ ಕೊಟ್ಟಿದ್ದೀವಿ, ಅದಕ್ಕೆ ಸರಿಯಾದ ಉತ್ತರ ಕೊಡಿ ಅಂತ. ತಿರ್ಗಿ ಇನ್ನೊಂದು ಸತಿ ನೆನ್ಪೋಲೆ 2 ಅಂತ ಕೊಟ್ಟಿದ್ದೀವಿ. 3ನೇ ಸತಿ ನಾವು ಕ್ರಮ ಮಾಡ್ತೀವಿ ಅಂತಲೂ ಬರೆದಿದ್ದೀವಿ. ಆಮೇಲೆ ಅವರು ಸ್ಪಷ್ಟವಾಗೆಲ್ಲ ಬರೆದು ಈ ಥರ ಅಲ್ಲಿ ಮೇಲ್ನೋಟಕ್ಕೆ ಇದು ಸಾಬೀತಾಗಿ ಕಂಡುಬರ್ತಿದೆ. ಅದು BO ವರದಿ ಕೊಟ್ಟಿದ್ದಾರೆ. ಆ BO ವರದಿ ಕೊಟ್ಟ ಮೇಲೆ ನಾವು ಅದನ್ನು ಅಂತಿಮವಾಗಿ ಕಳಿಸಿದ್ದೀವಿ. ಅಲ್ಲಿ ಅದು ಕೊಟ್ಟಿರೋದ್ರಿಂದ ನಾವು ಬರೆದಿರೋ ಪತ್ರ ಖಂಡಿತ ಕ್ರಮ ಆಗುತ್ತೆ. ಬಾರಿಗೂ ಈ ಬಾರಿಗೂ ಅಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನು ನಾನು ಈಗ ಎಲ್ಲ BOಗಳನ್ನ ಕರೆದು ಶಾಲೆವಾರು ಮಾಹಿತಿಗಳನ್ನ ತೆಗೆದುಕೊಂಡು ಅದನ್ನು ನಾವು ಸಾಕಷ್ಟು ಕಳೆದ ಬಾರಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದೀವಿ. ನಾವು ನಿಮಗೆ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ, ಸಾಕಷ್ಟು ಪ್ರಯತ್ನಗಳು ಮಾಡಿದ್ದೀವಿ. ಎಲ್ಲ ವಿಶೇಷವಾಗಿ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೆ 9 ಗಂಟೆಗೇ 2nd ರ್ಯಾಂಕ್ ಬಂದಿದ್ದಾರೆ, 3rd ರ್ಯಾಂಕು 4 ಜನ ಬಂದಿದ್ದಾರೆ, 4th ರ್ಯಾಂಕ್ ಬಂದಿದ್ದಾರೆ. ಹೀಗೆ ಎಲ್ಲ ವಿಭಾಗದಲ್ಲೂ 10 ರ್ಯಾಂಕ್ಗಳಲ್ಲೂ ನಮ್ಮ ಜಿಲ್ಲೆಯ ಮಕ್ಕಳಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಯಾವುದೋ ಅಲ್ಲಲ್ಲಿ ಶಾಲೆಗಳಲ್ಲಿ ಕಡಿಮೆ ಆಗಿದೆ. ಕಡಿಮೆ ಆಗಿರೋದಕ್ಕೆ ಕಾರಣವನ್ನು ನಾನು ಎಲ್ಲ BOಗಳನ್ನ ಕರೆದು ಸಭೆ ಕರೆದು ಪುನಃ ಮುಖ್ಯ ಶಿಕ್ಷಕರ ಸಭೆ ಕರೆದು ಎಲ್ಲಿ ಏನು ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ನಾವು ಎಲ್ಲರ ಮಾರ್ಗದರ್ಶನ ಪಡ್ಕೊಂಡು ನಮ್ಮ ಹಿರಿಯ ಅಧಿಕಾರಿಗಳ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಎಲ್ಲರ ಸಹಕಾರ ತೆಗೆದುಕೊಂಡು ಅದನ್ನು ಉತ್ತಮಪಡಿಸೋದಕ್ಕೆ ಖಂಡಿತ ಕ್ರಮ ಕೈಗೊಳ್ತೀವಿ. ಒಬ್ಬ ಕ್ಲಾಸ್ 1 ಆಫೀಸರು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರು ಈ ರೀತಿ ನಿಮಗೆ ಯೋಗ್ಯತೆ ಇಲ್ಲ ಅಂತೇಳಿ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ನೀವು ಮಾತಾಡ್ಬಾರ್ದು. ನಿಮಗೆ ಗೌರವ ತರುವಂಥದ್ದೆಲ್ಲ ಈ ಮಾತು ದಯವಿಟ್ಟು ಮಾತಾಡೋದನ್ನ ಸರಿಯಾಗಿ ಮಾತಾಡಿ ಅಂತಂದೆ.
ಕೆಲಸ ಮಾಡಿಲ್ಲ ಅಂದ್ರೆ CM ಪ್ರಶ್ನೆ ಮಾಡ್ತೇವೆ. ನೀವೇನಂದ್ರೆ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡುವ ನೀವು ಕೇಳಿಸ್ಕೊಳ್ಳಿ. ಇಲ್ಲ ನೀವು ಮಾತಾಡಿದ್ರೆ ಸುಮ್ಮನಿರುವಾಗ ಆ ರೀತಿ ಮಾತಾಡ್ಬೇಡಿ. ನಿಮ್ಗೆ ಗೌರವ ತರಲ್ಲ, ಈ ರೀತಿ ಮಾತಾಡೋ ತರವಲ್ಲ ಇದು. ನೀವು ಹಂಗ್ ಕೇಳಿಕೆ ನೀನ್ ಹೋಗು, ನೀವೇನ್ ಕೇಳಿಕೆ ಅಂತ ನನ್ನ ಹೇಳ್ತಿರಲ್ಲ. ನಾನು ದನ ಕೈಯನಲ್ಲ, ನಾನು ಈ ಆಫೀಸ್ ಅಧಿಕಾರಿನೇ. ನಮ್ಮ ಅಧಿಕಾರಿಯನ್ನು ನೀವು ಮಾತಾಡ್ತಾ ಇದ್ರೆ ಅದಕ್ಕಾಗಿ ನಮ್ಗೆ ಎಲ್ಲಾರು ಮಾತಾಡೋದು ಬೇಡ. ಆಯ್ತು ಸರ್, ಆಯ್ತು. ನಿಮ್ ವೃತ್ತಿ ಬಗ್ಗೆ ನಿಮ್ಗೆ ಗೌರವ ಐತೆ. ದನ ಕಾಯೋ ನಮ್ ವೃತ್ತಿನ ನೀವು ಇಂಗ್ಲಿಷ್ ಮಾತಾಡ್ತಾ ಇದ್ದೀರಲ್ಲ. ನಾವು ಪ್ರಶ್ನೆ ಮಾಡ್ತೀವಿ. ಈ ಬಟ್ಟೆ ಹಾಕೊಂಡು ಒಂದು ಮಾತು ನೆನಪು ಮಾಡ್ಕೊಡ್ತೀನಿ ಸರ್. ಪಾಂಡುಪುರ ನಾನು ರೈತರ ಮಗನೇ. ನಾನು ಆ ವಿಷಯವನ್ನ ಬೇಕೊಂಡೆ ಹೊರತು ನಾನು ನಿಮ್ಮನ್ನೆಲ್ಲ ಬೈದಿತ್ತು. ನೀವು ತಪ್ಪು ಗ್ರಹಿಕೆ ಮಾಡ್ಕೊಟ್ರೆ ಅದನ್ನ ನಿಮ್ಗೆ ನಾನು ಅಲ್ಲ, ನನ್ನನ್ನು ಬೈಕೊಂಡಿದ್ದೇನೆ. ತಮ್ಮ ಬಾಯಲ್ಲಿ ಬಂದದ್ದು ತಪ್ಪಲ್ವಾ? ಅವ್ರು ಏನು ಮಾತಾಡ್ತೀವಿ ನಾನ್ ದನ ಕಾಯ್ತೀನಿ ಅಂದ್ಬಿಟ್ಟು ನಮ್ಮೇನೂ ಈ ಮಾತಾಡಿದ್ರ ತಪ್ಪು ಗ್ರಹಿಕೆ ಮಾಡ್ಕೊತಿದ್ದೀರಿ. ನೀನ್ ಯಾವನು ಹೋಗಲು ಅಂತ ನಿಮ್ಗಂದಿಲ್ಲ ನಾನಂತವನಲ್ಲ, ನಾನು ಅಂತವನಲ್ಲ. ನಾನು ಈ ಇಲಾಖೆಯ ಈ ಕಚೇರಿ ಅಧಿಕಾರಿ ನಾನಂತವನಲ್ಲ ಅಂತಾನು ಅವರು ಅದನ್ನ ಹೇಳಿದ್ರು. ಆ ತರ ಏನಾರ ತಪ್ಪು ತಿಳ್ಕೊಂಡಿದ್ರೆ ಅದನ್ನೇ 4-6 ಕಡೆ ಒಟ್ಟಿಗೆ ಮಾತಾಡಿದಾಗ ಮಾತುಗಳು ಸ್ವಲ್ಪ ಇದಾಗ್ಬಿಡ್ತವೆ, ರೂಪಾಂತರಗೊಳ್ಬಿಡ್ತವೆ, ಅದು ಮೀನಿಂಗ್ಗಳು ಸ್ವಲ್ಪ ಬದಲಾವಣೆಗಳಾಗ್ಬಿಡ್ತವೆ. ಹಾಗಾಗಿ ಒಟ್ಟಾರೆ ರೈತರು ಎಲ್ಲರೂ ರೈತರು. ಇಲ್ಲಿ ಬಹುಶಃ ಇಲ್ಲಿ ಬಹುಶಃ ನಿಂತಿರ್ತಕ್ಕಂಥ ಎಲ್ಲರೂ ರೈತರೇ. ನಾವು ವಿಚಾರ ಬಂತು, ಅದು ಸರಿಯಾ ತಪ್ಪ? ನಾವು ಭಾನುವಾರ ರಜಾ ಹೋಗೋದು ನಾನು ದನನೇ ಬೇಯಿಸ್ತೀನಿ. ಸರ್ ನೀವು ದನ ಮೇಯಿಸಿಲ್ಲ, ನೀವು ದನ ಮೇಯಿಸೋ ವಿಚಾರ ಗೊತ್ತಲ್ಲ ಸ್ವಾಮಿ. ನೀವು ಹುಲಿ ಮೇಯಿಸಿ, ನಮ್ಗೆ ಅವಶ್ಯಕತೆ ಇಲ್ಲ. ನೀವು ತಪ್ಪಿಲ್ಲ, ನೀವು ಒಪ್ಕೋಬೇಕು. ನಂದಿಲ್ಲ ನಿಮ್ಗೆಲ್ಲ ಇಲ್ಲ ಇಲ್ಲ, ನೀವು ಆಡಿರೋ ಮಾತು ಸರಿಯಾ ತಪ್ಪ ಹೇಳಿ. ಮಾತೇ ಬರ್ತಿಲ್ಲ. ಬಿಡ್ರಿ, ಆಯ್ತು. ತಪ್ಪಾಗಿದ್ರೆ ಆಯ್ತು, ತಪ್ಪಾಗಿದ್ರೆ ನಾವು ನಿಮ್ಗಂತ ನಾನು ಅನ್ಕೊಡೋದು. ಅದಕ್ಕೆ ನೀವು ತಪ್ಪು ಗ್ರಹಿಕೆ ಆಗಿದ್ರೆ ಅದಕ್ಕೆ ನಾವು ವಿಚಾರ ಇರ್ತದೆ. ನಮ್ಗೆ ಯಾಕೆ ಯಾವ್ದೋ ವಿಷಯಕ್ಕೆ ನನಗೆ ಯಾಕ್ರಿ? ನನಗಿತ್ತು ಸಂಬಂಧ ಏನು?